ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸರಿ ಹೈಟ್ ಚೆಕ್ ಮಾಡ್ಕೊಂಡ್ರೆ ಇರೋ ಹೈಟಿನ್ಕಿಂತ ಒಂದ್ 2 ಸೆಂಟಿಮೀಟರ್ ಎತ್ತರ ಆಗಿರ್ತೀರಿ. ಪ್ರತಿ ದಿವಸ ರಾತ್ರಿ ಚೆಕ್ ಮಾಡ್ಕೊಂಡ್ರೆ ಒಂದ್ 2 ಸೆಂಟಿಮೀಟರ್ ಗಿಡ್ಡ ಆಗಿರ್ತೀರಿ. ಹಿಂಗ್ ಪ್ರತಿ ದಿವ್ಸನೂ ಆಗ್ತದ ನಿಮ್ ಹೈಟ್ ಒಳಗ್ ಚೇಂಜಸ್ ಆಗ್ತದ ನಂಬ್ತೀರೇನ? ನಂಬ್ಲೇಬೇಕು, ಯಾಕಂದ್ರೆ ಹಿಂಗ ಆಗ್ತದ್ರಿ ಇದು. ಈಗ ಎಕ್ಸಾಂಪಲ್ ನೀವು 157 ಸೆಂಟಿಮೀಟರ್ ಅದಿರಪ್ಪ ಅಂದ್ರೆ ಬೆಳಗ್ಗೆ 158 ಅದು 159 ಆಗಿರ್ತೀರಿ, ರಾತ್ರಿ 157 ಆಗಿರ್ತೀರಿ. ಹಿಂಗ್ ಯಾಕೆ ಆಗ್ತದ? ಇದ್ರೊಳಗ ಬ್ಯಾಕ್ ಬೋನ್, ಸ್ಪೈನಲ್ ಕಾರ್ಡ್ ಅಥವಾ ವರ್ಟಿಬ್ರಲ್ ಕಾಲಮ್ ಬಂದ್ ಏನ್ ಪಾತ್ರ ಅನ್ನೋದ್ರ ಬಗ್ಗೆ ಪೂರ ಡಿಟೇಲ್ ಆಗಿ ನೋಡೋಣ ಅಂತ. ಯಾರು ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ಕೊನೆಯವರೆಗೂ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಕೆಲವು ಜನರಿಗೆ ಮಲಗಿ ಎದ್ದ ತಕ್ಷಣ ಕುತ್ತಿಗೆ ನೋವು ಹೆಚ್ಚಿಗೆ ಆಗ್ತದ, ಬ್ಯಾಕ್ ಪೇನ್ ಹೆಚ್ಚಿಗೆ ಆಗ್ತದ, ಸೊಂಟದ ನೋವು ಹೆಚ್ಚಿಗೆ ಆಗ್ತದ. ಹೌದಲ್ರಿ? ಮಲಗುದ್ ಯಾಕ? ನಮ್ ಮೈಕೈ ಒಳಗೆ ಎಲ್ಲೋ ನೋವು ಅದಾವ ಅಂತ ರೆಸ್ಟ್ ತಗೊಳಿಕ್ಕೆ ನಾವು ಮಲ್ಕೊಂಡಿರ್ತೀವಿ. ರೆಸ್ಟ್ ತಗೊಂಡ್ ಎದ್ದ ಮೇಲೆ ಇವೆಲ್ಲಾ ನೋವು ಹೆಚ್ಚಿಗೆ ಆಗ್ತಾವು. ಅಂದ್ರೆ ಮಲ್ಗೋ ಸ್ಟೈಲ್ಗೂ ಮತ್ತು ನೋವಿಗೂ ಏನೋ ಒಂದ್ ಸಂಬಂಧ ಐತ್ ಅಂದಂಗಾಯ್ತು. ಎಲ್ಲೋ ಒಂದ್ ಏನೋ ಮಿಸ್ಟೇಕ್ ಮಾಡ್ಲಿಕ್ಕತ್ತೀವಿ ಅಂತ ಅಂದಂಗಾಯ್ತು. ಹೌದಲ್ರಿ? ಇವತ್ ಅದ್ರ ಬಗ್ಗೆನೆ ನಾವು ಡಿಟೇಲ್ ಆಗಿ ನೋಡೋಣಂತ. ಹೆಂಗ್ ಮಲಗಬಾರ್ದು, ಹೆಂಗ್ ಮಲಗಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ ನೋಡ್ಲಿಕ್ಕತ್ತಿರಲ್ಲ, ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ ಅನ್ನ ನೋಡ್ರಿ. ನಿಮಗೆ ಡೆಫಿನೆಟ್ಲಿ ಒಂದಿಲ್ಲ ಒಂದ್ ರೀತಿ ಒಳಗಡೆ ಹೆಲ್ಪ್ ಆಗ್ತಾವ್. ಈಗ ಬಹಳಷ್ಟು ಜನ ಫಸ್ಟ್ ಹೆಂಗ್ ಮಲಗ್ತಿರ್ತಾರ ಅಂದ್ರೆ ಮಲಗುವಂತ ಸ್ಟೈಲ್ಸ್ ಯಾವ್ಯಾವ ಅದಾವ, ಡಿಫ್ರೆಂಟ್ ಟೈಪ್ಸ್ ಅನ್ನ ನೋಡೋಣ ಅಂತ. ಒಂದು ಸ್ಲೀಪಿಂಗ್ ಆನ್ ಬ್ಯಾಕ್, ಹೌದಾ? ಸೀದಾ ಮಲಗ್ತಿರ್ತಾರ, ಆದ್ರೆ ಎತ್ತರ ದಿಂಬ್ ಇಟ್ಕೊಂತಿರ್ತಾರೆ. ಇನ್ಫ್ಯಾಕ್ಟ್ ಸ್ಲೀಪಿಂಗ್ ಆನ್ ಬ್ಯಾಕ್ ಅಂದ್ರೆ ಹಿಂಗ್ ಸೀದಾ ಮಲ್ಗೋದೇನದಲ್ಲ, ದಿಸ್ ಇಸ್ ಬೆಸ್ಟ್ ಪೊಸಿಷನ್. ಆಕ್ಚುಲಿ ಇದು ಬಹಳ ಒಳ್ಳೇದು. ಹಿಂಗ್ ಮಲ್ಗೋದ್ರಿಂದ ನಿಮ್ ಸ್ಪೈನಲ್ ಕಾರ್ಡ್ ಮೇಲೆ ಮತ್ತು ಸ್ಪೈನಲ್ ಕರ್ವೇಚರ್ ಮೇಲೆ ಹೆಚ್ಚಿಗೆ ಪ್ರೆಷರ್ ಬೀಳುದಿಲ್ಲ. ಬಾಡಿ ವೇಟು ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದ. ನಮ್ದೊಂದು ಸ್ಪೈನಲ್ ಕರ್ವೇಚರ್ ಅಂತ ಇರ್ತದ್ರಿ. ಈ ಬ್ಯಾಕ್ ಬೋನಿಗೆ, ಸ್ಪೈನಲ್ ಕಾರ್ಡ್ಗೆ ಒಂದು ಕರ್ವೇಚರ್ ಇರ್ತದ ಅಂತ, ಅದಕ್ಕೊಂದು ಶೇಪ್ ಇರ್ತದ. ಹಿಂಗ ಅದ್ ಹಿಂಗ್ ಸ್ಟ್ರೈಟ್ ಒಂದ್ ಕಟ್ಟಿಗೆ ಇದ್ದಂಗೆ ಇರುವುದಿಲ್ಲ. ಓಕೆ, ನ್ಯಾಚುರಲ್ ಕರ್ವೇಚರ್ ಇರ್ತದ, ಹಂಗ ಮೇಂಟೈನ್ ಆಗ್ಬೇಕು ಅಂದ್ರನ ನಮ್ ಹೆಲ್ತ್ ಸರಿಯಾಗಿರ್ತದ. ನಾವ್ ಅದನ್ನ ಸ್ಟ್ರೈಟ್ ಮಾಡ್ಕೊಂಡ್ಬಿಡ್ತೀವಿ. ಹೆಂಗ್ ತಪ್ಪು ಮಾಡ್ತೀವಿ ಗೊತ್ತೇನ್? ನಾವು ಬಹಳಷ್ಟು ಮಿಸ್ಟೇಕ್ಸ್ ಮಾಡ್ತೀವ್ರಿ. ಇವೆಲ್ಲ ಸಣ್ಣ ಸಣ್ಣ ವಿಷಯ ಇರ್ತಾವು, ಬಟ್ ಇವನ್ನ ಅಬ್ಸರ್ವ್ ಮಾಡ್ಕೊಳ್ಳಾರ್ದಕ್ಕನ ಎಷ್ಟೋ ಸರಿ ಇಷ್ಟು ಬ್ಯಾಕ್ ಪೇನು, ಎಷ್ಟು ಕುತ್ತಿಗೆ ನೋವು ಇರ್ತದಂದ್ರ ನೀವು ಮೆಡಿಸಿನ್ಸ್ ತಗೊಳ್ಳೋದು ಬೇಡ. ಜಸ್ಟ್ ಸ್ಲೀಪಿಂಗ್ ಪೊಸಿಷನ್ಸ್ ಅನ್ನ, ಪಿಲ್ಲೋದನ್ನ ಅಥವಾ ಬೆಡ್ ಅನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದನ ಎಷ್ಟೋ ಸರಿ ನೀವು ನೋವಿನಿಂದ ಹೊರಗೆ ಬರ್ಬೋದು, ನೋವನ್ನ ಹೋಗಿಸ್ಕೋಬಹುದು. ಎಲ್ಲದಕ್ಕೂ ಔಷಧಿ, ಸರ್ಜರಿ ಹೋಗೋ ಅವಶ್ಯಕತೆ ಇರುವುದಿಲ್ಲ. ಏನ್ ಮಿಸ್ಟೇಕ್ಸ್ ಮಾಡ್ಲಿಕ್ಕತ್ತೀವಿ ಅನ್ನೋದರ ಗೊತ್ತಿರಬೇಕು ಮತ್ತು ಯಾವ್ದು ಬೆಸ್ಟ್ ಅನ್ನೋದು ಗೊತ್ತಿರಬೇಕು. ಹೌದಾ? ಹಿಂಗ್ ಸೀದಾ ಮಲ್ಕೋಬೇಕು. ದಿಸ್ ಇಸ್ ರಿಯಲಿ ವೆರಿ ಗುಡ್. ಬಟ್ ಹಿಂಗ್ ಮಲಗದಾಗ ನೀವು ಎಂತ ಪಿಲ್ಲೋ ಯೂಸ್ ಮಾಡ್ಬೇಕಂದ್ರೆ ಕಾಟನ್ ಪಿಲ್ಲೋಸ್ ಅನ್ನ ನೀವು ತಲೆದುಂಬು ಯೂಸ್ ಮಾಡ್ಕೋಬೇಕು. ಕಾಟನ್ ಇರಬೇಕು, ಬಹಳಷ್ಟು ಸ್ಪಾಂಜಿ ಇರಬಾರ್ದು. ತಲೆ ಮತ್ತು ಕುತ್ತಿಗೆ ಹಿಂದ್ ಏನ್ ಗ್ಯಾಪ್ ಇರ್ತದಲ್ಲ, ಆ ಕತ್ತು ಭಾಗದೊಳಗೆ ಏನೊಂದ್ ಗ್ಯಾಪ್ ಇರ್ತದ, ಅಲ್ಲಿನೂ ಕೂಡ ಕವರ್ ಆಗುವಂಗ, ಸರ್ವೈಕಲ್ ಒಂದು ಸ್ಪೈನಿಗೆ ಸಪೋರ್ಟ್ ಆಗುವಂಗ ನೀವು ಪಿಲ್ಲೋ ಯೂಸ್ ಮಾಡ್ಕೋಬೇಕು. ಜೊತೆ ಹಿಂಗ್ ಸೀದಾ ಮಲಗದಾಗ ಎರಡೂ ನೀ ಜಾಯಿಂಟ್ಸ್, ಎರಡು ಈ ಮೊಣಕಾಲಿನ ಜಾಯಿಂಟ್ಸ್ ಏನಿರ್ತಾವ ಅದ್ರ ಕೆಳಗಡೆನು ಕೂಡ ಸಾಫ್ಟ್ ಪಿಲ್ಲೋ ಇಟ್ಕೊಂಡು ಹಿಂಗ್ ಸ್ಟ್ರೈಟ್ ಮಲ್ಕೊಳ್ಳೋದ್ರಿಂದ ನಿಮ್ದು ಸ್ಪೈನಲ್ ಕರ್ವೇಚರ್ ಅನ್ನ ನಾವು ಮೇಂಟೈನ್ ಮಾಡ್ಕೋಬಹುದು. ದಿಸ್ ಇಸ್ ರಿಯಲಿ ವೆರಿ ಗುಡ್. ಬಟ್ ಬಹಳಷ್ಟು ಜನ ಹಿಂಗ್ ಮಲ್ಕೊಳ್ಳೋದಿಲ್ಲ. ಇದ್ರ ಬಗ್ಗೆ ಏನೇನೋ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರ. ಹಂಗೇನು ಇಟ್ಕೊಳಿಕ್ ಹೋಗ್ಬೇಡ್ರಿ. ದಿಸ್ ಇಸ್ ವೆರಿ ಗುಡ್ ಇನ್ ಆಲ್ ಆಸ್ಪೆಕ್ಟ್ಸ್. ಓಕೆ, ಇನ್ನು ಎರಡನೇ ಪೊಸಿಷನ್ ಏನಪ್ಪಾ ಅಂದ್ರೆ ಸ್ಲೀಪಿಂಗ್ ಆನ್ ಒನ್ ಸೈಡ್. ನಾವು ಒಂದ್ ಕಡೆ ಮಲ್ಕೋತೇವೆ. ಒಂದು ಲೆಫ್ಟ್ ಲ್ಯಾಟ್ರಲ್ ಸೈಡ್ ಆರ ಮಲಗ್ತೀವಿ, ಇಲ್ಲ ರೈಟ್ ಲ್ಯಾಟ್ರಲ್ ಸೈಡ್ ಆದ್ರೂ ಮಲಗ್ತೀವಿ. ನೋಡಿರಿ ನೀವು, ಕರೆಕ್ಟ್. ದಿಸ್ ಇಸ್ ಆಲ್ಸೋ ವೆರಿ ಗುಡ್. ಇದು ಕೆಟ್ಟದ್ದೇನ್ ಅಲ್ಲ. ಅದ್ರೊಳಗು ನಾವ್ ಏನ್ ಹೇಳ್ತೀವಿ ಅಂದ್ರೆ ಎಡಗಡೆ ನೀವು ಅಂದ್ರೆ ಲೆಫ್ಟ್ ಲ್ಯಾಟ್ರಲ್ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ಹಾರ್ಟ್ ಮೇಲೆ ಹೆಚ್ಚಿಗೆ ಪ್ರೆಷರ್ ಬೀಳುವುದಿಲ್ಲ. ಲಿಂಫ್ಯಾಟಿಕ್ ಡ್ರೈನೇಜ್ ಚಲೋ ಆಗ್ತದ, ಲಿಂಫ್ಯಾಟಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತದ. ಜೊತೆಗೆ ಸಯಾಟಿಕಾ ಪ್ರಾಬ್ಲಮ್ ಇರುವಂತವ್ರಿಗೆ, ಸ್ಪೈನಲ್ ಪ್ರಾಬ್ಲಮ್ಸ್ ಇರುವಂತವ್ರಿಗೆ ಇದು ಕೂಡ ಹೆಲ್ಪ್ ಮಾಡ್ತದ. ಬಟ್ ಇಂಥ ಟೈಮ್ ಒಳಗೂ ಕೂಡ ನೀವು ಪಿಲ್ಲೋ ಅಗೇನ್ ಎಂತಾದ್ ಯೂಸ್ ಮಾಡ್ಕೋಬೇಕು ಅಂದ್ರೆ ಹಿಂಗ ನಾವು ಲೆಫ್ಟ್ ಲ್ಯಾಟ್ರಲ್ ಸೈಡ್ ಮಲಗಿದಾಗ ಅಥವಾ ರೈಟ್ ಲ್ಯಾಟ್ರಲ್ ಸೈಡ್ ಮಲಗಿದಾಗ ತಲೆ ಮತ್ತು ಶೋಲ್ಡರ್ ಮಧ್ಯೆ ಏನ್ ಗ್ಯಾಪ್ ಕ್ರಿಯೇಟ್ ಆಗ್ತದಲ್ಲ, ಅಲ್ಲಿ ಗ್ಯಾಪ್ ಫಿಲ್ಲಿಂಗ್ ಮಾಡುವಂತ ಒಂದು ತಲ್ದಿಂಬನ್ನ ಅಥವಾ ಒಂದು ಕವರ್ ಅನ್ನ ನೀವೇನಾದ್ರೂ ಬೆಡ್ಶೀಟ್ ಅನ್ನ ರೋಲ್ ಮಾಡಿ ಅಲ್ಲಿ ಇಟ್ಕೊಂಡು ಸಪೋರ್ಟಿವ್ ಆಗಿ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಇಟ್ ಇಸ್ ವೆರಿ ಗುಡ್. ಓಕೆ, ಇವೆರಡೂ ಪೊಸಿಷನ್ಸ್ ಒಂದ್ ರೀತಿ ಒಳ್ಳೆಯದು ಅಂತ ನಾವ್ ಹೇಳ್ತೇವೆ. ಇನ್ ಮೂರನೇ ಪೊಸಿಷನ್ ಏನ್ ಬರ್ತದ ಗೊತ್ತಾ? ಫೀಟಲ್ ಪೊಸಿಷನ್ ಅಂತ ಹೇಳ್ತೇವೆ. ಅದ್ರೊಳಗೆ ಹೆಸರೇ ಹೇಳ್ತದ ನೋಡ್ರಿ. ಅಂದ್ರೆ ಗರ್ಭಾವಸ್ಥೆ ಒಳಗ ಮಗು ಹೆಂಗ್ ಮಲಗ್ತದಲ್ಲ, ಫೀಟಸ್, ಹಂಗ ಕೆಲವು ಜನ ಮಲಗ್ತಿರ್ತಾರ. ಓಕೆ, ಯಾಕೆ ಹಂಗ್ ಮಲಗ್ತಾರ ಅಂದ್ರ ಆ ಪೊಸಿಷನ್ ಒಳಗ ಅವ್ರಿಗೆ ಕಂಫರ್ಟೇಬಲ್ ಫೀಲ್ ಆಗ್ತಿರ್ತದ. ಕಂಫರ್ಟೇಬಲ್ ಫೀಲ್ ಆಗ್ತದ ಅಲ್ಲಿ ಏನ್ ನಡೀತದಪ್ಪ ಅಂದ್ರೆ, ಯಾರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರ್ತದ ಅಥವಾ ವರ್ಟಿಬ್ರಲ್ ಪ್ರಾಬ್ಲಮ್ಸ್, ವರ್ಟಿಬ್ರಲ್ ಕಾಲಮ್ ಏನಿರ್ತದಲ್ಲ, ಅಲ್ಲಿ ನಮಗ ಏನಾದ್ರು ಹರ್ನಿಯೇಟೆಡ್ ಡಿಸ್ಕ್ ಪ್ರಾಬ್ಲಮ್ಸ್ ಇದ್ರ ಅಥವಾ L4 L5 ಒಳಗ್ ಬಲ್ಜ್ ಪ್ರಾಬ್ಲಮ್ ಇದ್ರ,
ಕಾಲು ಸೇರ್ತಾ ಇರ್ತಾವ ಅಥವಾ ಸಯಾಟಿಕಾ ಪೇನ್ ಇತ್ತಂದ್ರ ಇಂಥ ಟೈಮ್ ಒಳಗೆಲ್ಲ ಏನಾಗ್ತಿರ್ತದ, ಒಂದ್ ರೀತಿ ಪೇನ್ ಏನಿರ್ತದಲ್ಲ ಈ ಪೊಸಿಷನ್ ಒಳಗ ಫೀಟಲ್ ಪೊಸಿಷನ್ ಒಳಗ ಮಲ್ಕೊಂಡಾಗ ಆ ಕ್ರಿಯೇಟ್ ಆದಂತ ಪ್ರೆಷರ್ ರಿಲೀಫ್ ಆಗ್ತಿರ್ತದ. ರಿಲೀಫ್ ಆಗಿ ಒಂದ್ ರೀತಿ ಅವ್ರಿಗೆ ಕಂಫರ್ಟೇಬಲ್ ಅನಿಸ್ತಿರ್ತದ. ಹಿಂಗಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ಹಂಗ್ ಬ್ಯಾಕ್ ಪೇನ್ ಇದ್ದಂತವ್ರು ಅಥವಾ ಬೆನ್ನೆಲಿಗೆ ಸಂಬಂಧಪಟ್ಟ ಸಮಸ್ಯೆ ಇರುವಂತವ್ರು ಅನ್ನೋಯಿಂಗ್ಲಿ ಹಿಂಗ್ ಮಲಗ್ತಿರ್ತಾರೆ. ಯಾಕಂದ್ರೆ ಅದೊಂದು ಬಾಡಿದೊಂದು ನೇಚರ್ ರೀ, ಅದು ಬಾಡಿ ಹೆಂಗ್ ಹುಡುಕ್ತದ, ಹೆಂಗ್ ಮಲ್ಕೊಂಡಾಗ ನಂಗೆ ಸಮಾಧಾನ ಅನಿಸ್ತದ ಹಂಗ್ ಮಲ್ಕೊಂತಿರ್ತಾರ. ಬಟ್ ಇಲ್ಲಿ ಏನೊಂದು ಅಬ್ಸರ್ವ್ ಮಾಡ್ಬೇಕಂದ್ರ, ನಿಮಗ್ ಆಲ್ರೆಡಿ ಡಿಸ್ಕ್ ಪ್ರಾಬ್ಲಮ್ ಇದ್ರ, ಡಿಸ್ಕ್ ಅಂದ್ರೆ ಹರ್ನಿಯೇಷನ್, ಪ್ರೊಲ್ಯಾಪ್ಸ್ ಅಥವಾ ಬಲ್ಜ್ ಹಿಂಗೇನ್ರ ಆಗಿತ್ತು ಅಂದ್ರೆ ಈ ರೀತಿ ಮಲ್ಕೊಳ್ಳೋದ್ರಿಂದ ಒಂದ್ ರೀತಿ ಆಸನ ಟೈಪ್ ಆಗ್ತದೆ ಇದು. ಬಟ್ ಇದನ್ನು ಕೂಡ ಲಾಂಗ್ ಟೈಮ್ ಅಲ್ಲ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋದ್ರಿಂದ ಕಂಫರ್ಟೇಬಲ್ ಫೀಲ್ ಆಗ್ತದ. ಇಂಥ ಟೈಮ್ ಒಳಗೂ ನೀವು ವೆರಿ ಸ್ಮಾಲ್ ಇರುವಂತಹ ಗ್ಯಾಪ್ ಫಿಲ್ಲಿಂಗ್ ಪಿಲ್ಲೋನ ಇಟ್ಕೋಬೇಕು. ಬಟ್ ನನಗೇನೂ ಸಮಸ್ಯೆ ಇಲ್ಲ, ನಂಗೆ ಬ್ಯಾಕ್ ಪೇನ್ ಇಲ್ಲ, ಏನೂ ಇಲ್ಲ, ಆದ್ರೂ ಹಿಂಗ್ ಮಲ್ಕೋತೀನಿ ಅಂತ ಮಲ್ಕೊಳ್ಳೋರು ಇಲ್ಲದ ಸಮಸ್ಯೆ ನೀವ್ ಇನ್ವೈಟ್ ಮಾಡ್ಕೋತೀರಿ. ಅದಕ್ಕೋಸ್ಕರ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ರ ನೆಟ್ಟಗ್ ಮಲ್ಕೊಡ್ರಲ್ಲ, ಹಿಂಗ್ಯಾಕ ಸಣ್ಣ ಮಕ್ಳು ಮಲ್ಕೊಂಡಂಗ್ ಮಲ್ಕೋತೀರಿ? ದಿಸ್ ಇಸ್ ರಾಂಗ್ ಅಗೇನ್. ಓಕೆ, ಇನ್ನು 4ನೇ ಒಂದು ಪೊಸಿಷನ್ ಬರ್ತದ, ದಾಟ್ ಈಸ್ ವೆರಿ ಬ್ಯಾಡ್. ನಾ ಏನ್ ಹೇಳ್ತೀನಲ್ಲ, ಇದನ್ನ ನಾವು ರೆಕಮೆಂಡ್ ಮಾಡೋದೇ ಇಲ್ಲ. ಏನಪ್ಪಾ ಅಂದ್ರೆ ಡಬ್ ಮಲ್ಕೊಳ್ಳೋದು ಅಥವಾ ಹೊಟ್ಟಿ ಮೇಲ್ ಮಲ್ಕೊಳ್ಳೋದು ಬಹಳ ಜನರಿಗೆ ಇರ್ತದ್ರಿ. ಸಣ್ಣ ಮಕ್ಕಳು ಕೂಡ ಹಿಂಗ್ ಸ್ಕೂಲಿಂದ ಬಂದವ್ರೆ ಹಿಂಗ್ ಬ್ಯಾಗ್ ಎಸದವ್ರೆ ಹಿಂಗ್ ಉಲ್ಟಾ ಮಲ್ಕೊಂಡ್ಬಿಡ್ತಾರ, ಹೊಟ್ಟಿ ಮೇಲೆ ಮಲ್ಕೊಂತಾರ. ನಾನ್ ಎಷ್ಟೋ ಮಂದಿ ಕೇಳೇನಿ ಇಂಟರ್ವ್ಯೂ ಮಾಡಿದಾಗ, ಹಿಂಗ್ಯಾಕ್ ಮಲಗ್ತೀರಿ ನೀವು? ಯಂಗ್ಸ್ಟರ್ಸು ಹಂಗ್ ಮಲ್ಗೋದ್ ನೋಡೇನಿ, ಸಣ್ಣ ಮಕ್ಕಳು ಹಂಗ್ ಮಲ್ಗೋದ್ ನೋಡೇನಿ, ಹೆಣ್ಮಕ್ಳು ಹಂಗ್ ಮಲ್ಗೋದ್ ನೋಡೇನಿ. ಅವಾಗ ಅವ್ರು ಏನ್ ಹೇಳ್ತಾರ ಗೊತ್ತಾ, ಮೇ ಬಿ ದೇ ಫೀಲ್ ಕಂಫರ್ಟೇಬಲ್. ಯಾಕಂದ್ರೆ ಹೊಟ್ಟಿ ಮೇಲೆ ಒಂದು ಪ್ರೆಷರ್ ಬೀಳ್ತದಲ್ಲ, ಒಂಥರ ಗ್ಯಾಸ್ ರಿಲೀಸ್ ಆದಂಗ ಅನಿಸ್ತದ, ನಮ್ಗ ಒಂದ್ ರೀತಿ ಆರಾಮ್ ಅನಿಸ್ತದ್ರಿ ಅಂತಾರ. ಇನಿಷಿಯಲಿ ಹಂಗ್ ಮಲ್ಕೊಂಡ್ ಇನಿಷಿಯಲಿ 1 or 2 minutes ನಿಮ್ಗೆ ಆರಾಮ್ ಅನಿಸ್ತದ್ರಿ. ಯಾಕಂದ್ರ ಹೊಟ್ಟಿ ಮಸಲ್ಸಿಗೆ ಅಥವಾ ಹೊಟ್ಟಿ ಮೇಲೆ ಪ್ರೆಷರ್ ಆಯ್ತು ಅಂದ್ರೆ ಗ್ಯಾಸ್ ರಿಲೀಫ್ ಆಗ್ತದ, ಅವಾಗ ಆರಾಮ್ ಅನಿಸ್ತದ. ಆದ್ರೆ ನೀವ್ ಆ ಪೊಸಿಷನ್ ಒಳಗ್ ಮಲ್ಕೊಂಡಿದ್ರಿ ಅಂದ್ರ ಕುತ್ತಿಗೆನ ಈ ಕಡೆ ಒಮ್ಮೆ ಆ ಕಡೆ ಒಮ್ಮೆ ತಿರುಗಿಸ್ಬೇಕಾಗ್ತದ. ಹೆಂಗ್ ಮುಖದ ಮೇಲಂತೂ ಮಲಗ್ಲಿಕ್ಕೆ ಆಗುದಿಲ್ಲ. ಒಂದು ಹಿಂಗಾರ ಮಲಗಬೇಕು, ಹಿಂಗಾರ ಮಲಗಬೇಕು. ಸ್ವಲ್ಪ ತಿಂಗ್ ಮಲಗಿದ್ರೆ ಇಲ್ಲಿ ಕುತ್ತಿಗೆ ನೋವು ಶುರು ಆಗ್ತದ. ಪದೇ ಪದೇ ನೀವು ತಿರುಗಿಸೋದ್ರಿಂದ ನಿಮ್ದು ಫಸ್ಟ್ ನೆಕ್ ಮಸಲ್ಸ್ ಮೇಲೆ ಮತ್ತು ಸ್ಪೈನಲ್ ಕಾರ್ಡ್ ಮೇಲೆ ವಿಪರೀತ ಪ್ರೆಷರ್ ಬೀಳ್ತದ. ದಿಸ್ ಇಸ್ ವರ್ಸ್ಟ್ ಸ್ಲೀಪಿಂಗ್ ಪೊಸಿಷನ್ ಅಂತ ಹೇಳ್ತೀವಿ ನಾವು. ನಿಮ್ಗೆ ಏನೂ ಸಮಸ್ಯೆ ಇಲ್ಲ ಅಂದ್ರೂ ಇಂಥ ಹ್ಯಾಬಿಟ್ ಏನಾದ್ರು ನಿಮ್ಗಿದ್ರೆ ನಿಮ್ಗೆ ಸರ್ವೈಕಲ್ ಪೇನ್ ಶುರು ಆಗ್ತಾವು, ಲಂಬಾರ್ ಪ್ರಾಬ್ಲಮ್ ಶುರು ಆಗ್ತಾವು, ಇಲ್ಲದ ಸಮಸ್ಯೆಗಳೆಲ್ಲ ನಿಮ್ಗ ಬ್ಯಾಕ್ ಬೋನಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಶುರು ಆಗ್ತಾವು. ಅದಕ್ಕೆ ದಯವಿಟ್ಟು ಈ ರೀತಿಯಾಗಿ ಮಲಗ್ಲಿಕ್ಕೆ ಹೋಗ್ಬ್ಯಾಡ್ರಿ. ದಿಸ್ ಇಸ್ ವೆರಿ ಬ್ಯಾಡ್ ಪೊಸಿಷನ್. ಓಕೆ, ಹಂಗಂದ್ರ ನಾ ಹೇಳ್ದಂಗ ಇದ್ರೊಳಗೆ ಯಾವ್ದು ಈ 4 ಪೊಸಿಷನ್ ಒಳಗ ಈ 4 ಪೊಸಿಷನ್ ಬಿಟ್ಟು ಬೇರೆ ಯಾವ್ದು ರೀತಿಯಿಂದ ಮಲಗ್ಲಿಕ್ಕೆ ಸಾಧ್ಯ ಐತನ್ರಿ? ಹಂಗೇನ್ರಿ ಇದ್ರ ಕಮೆಂಟ್ ಅಲ್ಲಿ ಹಾಕ್ರಿ. ಓಕೆ, ಈ 4 ಪೊಸಿಷನ್ ಒಳಗ ಬೆಟರ್ ಅಂತಂದ್ರ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್, ಹೌದಾ? ಬೆಸ್ಟ್ ಅಂದ್ರ ಸೀದಾ ಮಲ್ಗೋದು. ಬಟ್ ಅದ್ರೊಳಗೂ ಬೆಸ್ಟ್ ಏನಪ್ಪಾ ಅಂತಂದ್ರ ಲ್ಯಾಟ್ರಲ್ ಅಂಡ್ ಸೀದಾ ಮಲ್ಗೋದನ್ನ ಪದೇ ಪದೇ ಪೊಸಿಷನ್ ಚೇಂಜ್ ಮಾಡ್ಕೋತಿರ್ಬೇಕು. ಕೆಲವು ಮಂದಿ ಒಂದ್ ಹ್ಯಾಬಿಟ್ ಇರ್ತದ, ಒಂದ್ ಕಡೆ ಹಿಂಗ್ ಮಲ್ಗಿದ್ರು ಅಂದ್ರ ಮುಂಜಾನೆ ತನ ಹಂಗ ಮಲ್ಗಿರ್ತಾರ, ತಿರ್ಗಂಗೆ ಇಲ್ಲ, ಪೊಸಿಷನ್ ಚೇಂಜ್ ಮಾಡಂಗಿಲ್ಲ. ದಟ್ ಈಸ್ ವೆರಿ ಬ್ಯಾಡ್ ಹ್ಯಾಬಿಟ್. ಆಕ್ಚುಲಿ ಅವಾಗ ನೀವು ಮಲ್ಗೋ ಪೊಸಿಷನ್ಸ್ ಅನ್ನ ಚೇಂಜ್ ಮಾಡ್ಕೋತಿರ್ಬೇಕು. ಉಲ್ಟಾ ಹೊಟ್ಟಿ ಮೇಲೆ ಮಾತ್ರ ಮಲ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಫೀಟಲ್ ಪೊಸಿಷನ್ ಒಳಗೂ ನೀವು ಒಂದ್ 2 ನಿಮಿಷ ಮಲ್ಗಿ ಮತ್ ವಾಪಸ್ ಲೆಫ್ಟ್ ಲ್ಯಾಟ್ರಲ್ ಅಥವಾ ರೈಟ್ ಲ್ಯಾಟ್ರಲ್ ಮಲ್ಗೋದು ಒಳ್ಳೇದು, ಸೀದಾ ಮಲ್ಗೋದು ಬೆಸ್ಟ್. ಅದ್ರ ಜೊತೆ ಪಿಲ್ಲೋ ಎಂತ ತಗೋಬೇಕು ಅಂದ್ರೆ ಈ ಗ್ಯಾಪ್ ಮಲಗದ ತಲಿ ಮತ್ತು ಭುಜದ ಮಧ್ಯೆ ಏನ್ ಗ್ಯಾಪ್ ಕ್ರಿಯೇಟ್ ಆಗ್ತದಲ್ಲ ಅದನ್ನ ಫಿಲ್ಲಿಂಗ್ ಮಾಡುವಂತಹ ಒಂದು ಪಿಲ್ಲೋ ತಗೊಳ್ರಿ, ಕಾಟನ್ ಪಿಲ್ಲೋ ತಗೊಳ್ರಿ. ನಿಮ್ಮ ಬೆಡ್ ಬಹಳ ಮಂದಿ ಹಾರ್ಡ್ ಬೆಡ್ ಇರ್ಬೇಕು, ಹಾರ್ಡ್ ಬೆಡ್ ಇರ್ಬೇಕಂತ ಹೇಳಿ ಒಂಥರ ರಾಕ್ ಹಾರ್ಡ್ ಕಲ್ಲಿರಂಗ್ ಇರ್ತದ್ರಿ, ಅಂತ ಬೆಡ್ ಎಲ್ಲ ತಗೊಳಿಕ್ ಹೋಗ್ಬೇಡ್ರಿ. ಕಾಟನ್ ಬೆಡ್ ಇರ್ಲಿ, ಟೂ ಮಚ್ ಸ್ಪಾಂಜಿ ಇರಬಾರ್ದು. ಹಿಂಗ್ ಒಳಗ್ ಮಲಗಿದ್ರೆ ಅಂದ್ರೆ ನೀವು ಕಾಣಂಗೇ ಇಲ್ಲ, ಹಂಗ್ ಒಳಗ್ ಹೋಗ್ಬಿಡ್ತಿರ್ತಾವು. ಅಂತವೆಲ್ಲ ನೀವು ಅಷ್ಟು ಸ್ಪಾಂಜಿ ಇರುವಂತ ಬೆಡ್ ಅನ್ನ ಯೂಸ್ ಮಾಡಿದ್ರಿ ಅಂದ್ರೆ ನಮ್ದು ನ್ಯಾಚುರಲ್ ಕರ್ವೇಚರ್ ತನ್ನ ಶೇಪ್ ಕಳ್ಕೊಂಡ್ಬಿಡ್ತದ, ಸ್ಟ್ರೈಟ್ ಆಗ್ಬಿಡ್ತದ. ಅವಾಗ ಸಿಕ್ಕಾಪಟ್ಟಿ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರ್ತಾವ. ಅದಕ್ಕೋಸ್ಕರ ಮಿಡ್ ಟು ಮಾಡ್ರೇಟ್ ಇರುವಂತಹ ಸ್ವಲ್ಪ ಹಾರ್ಡ್ ಇರಬೇಕು ಕಾಟನ್ ಬೆಡ್ ಅನ್ನ ಯೂಸ್ ಮಾಡ್ಕೊಡ್ರಿ. ಪಿಲ್ಲೋ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಕೊಡ್ರಿ, ಸರಿಯಾಗಿ ಮಲ್ಕೊಡ್ರಿ. 6 ಇಂದ 8 ತಾಸು, ಆಕ್ಚುಲಿ 6 ಅಲ್ಲ 8 ತಾಸ ಮಲ್ಕೊಳ್ಳೋದ್ರಿಂದ, ನೀವ್ ಹಿಂಗ್ ಮಲ್ಕೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಬಾಡಿ ಒಳಗ ಏನಾಗ್ತದ, ರೆಸ್ಟ್ ಸಿಗ್ತದ. ನಾ ಫಸ್ಟ್ ಹೇಳಿದ್ನಲ್ಲ ನಿಮಗ, ಅದು ಆಗ್ತದ. ಏನಾಗ್ತದ ಗೊತ್ತೇನ್ರಿ, ಒಳಗಡೆ ಒಂದು ಆಸ್ಮೋಸಿಸ್ ಅಂತ ಒಂದು ಪ್ರೊಸೆಸ್ ಆಗ್ತದ. ಅವಾಗ ಸ್ಪೈನಲ್ ಡಿಸ್ಕ್ ಏನಿರ್ತಾವಲ್ಲ, ಇಂಟ್ರವರ್ಟಿಬಲ್ ಡಿಸ್ಕ್ ಏನಿರ್ತಾವ, 2 ವರ್ಟಿಬ್ರೆ ಮಧ್ಯೆ ಒಂದು ಡಿಸ್ಕ್ ಏನಿರ್ತದಲ್ಲ, ಸ್ಪಾಂಜಿ ಮಟೀರಿಯಲ್, ಅದು ನ್ಯೂಟ್ರಿಯೆಂಟ್ಸ್ ಅನ್ನ ಮತ್ತು ವಾಟರ್ನ ಎಬ್ಸಾರ್ಬ್ ಮಾಡ್ಕೊಂಡು ದೊಡ್ಡದಾಗ್ತದೆ.
ಎಕ್ಸ್ಟೆಂಡ್ ಆಗ್ತದ. ಅವಾಗ ಮುಂಜಾನೆ ಎದ್ದ ತಕ್ಷಣ ನಮ್ದು ಹೈಟ್ ಒಂದ್ 2 ಸೆಂಟಿಮೀಟರ್, ಇಂಚ್ ಅಲ್ಲ 2 ಸೆಂಟಿಮೀಟರ್ ನಷ್ಟು ಎತ್ತರ ಆಗಿರ್ತೇವೆ ನಾವು. ಓಕೆ, ಮತ್ತ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಆ ಕೆಲಸ ಈ ಕೆಲಸ ಇನ್ವಾಲ್ವ್ ಆಗ್ತೀವಿ. ಆಮೇಲೆ ನಮ್ದು ಬೆಂಡಿಂಗು ಅದು ಇದು ಎಕ್ಸರ್ಸೈಸ್ ಆಗ್ತದಲ್ಲ, ಅವಾಗ ಆಟೋಮೆಟಿಕಲಿ ಮತ್ತದು ವಾಟರ್ ಡ್ರೈನ್ ಔಟ್ ಆಗ್ತದ. ಅವಾಗ ನಾವು ಸಾಯಂಕಾಲ ನಮ್ದು ಹೈಟ್ ಅನ್ನು ನೋಡ್ಕೊಂಡಾಗ ರಾತ್ರಿ ಮಲಗಬೇಕಾದ್ರೆ ಒಂದ್ 2 ಸೆಂಟಿಮೀಟರ್ ಕಡಿಮೆ ಆಗಿರ್ತೀವಿ. ಇದು ನ್ಯಾಚುರಲ್ ಪ್ರೊಸೆಸ್. ಇದಕ್ಕ ಡಿಸ್ಕ್, ಸ್ಪೈನಲ್ ಡಿಸ್ಕ್ ರಿಹೈಡ್ರೇಷನ್ ಸೈಕಲ್ ಅಂತಾನೆ ಹೇಳ್ತಾರೆ. ಇದು ಆಗ್ತಾ ಇರಬೇಕು, ಆಗೋದು ಒಳ್ಳೇದು ಮತ್ತು ಆಗ್ತದೆ ಕೂಡ. ಈಗ ಇದು ನಾವು ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಅದು ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡೋದ್ರಿಂದ ಮುಂಜಾನೆ ಹೊತ್ತಿನೊಳಗ ಸ್ಟಿಫ್ನೆಸ್ ಇರ್ತದ ಬಾಡಿ ಒಳಗಡೆ. ಎದ್ದ ತಕ್ಷಣ ನಾವೇನ್ರ ಕೆಲಸ ಶುರು ಮಾಡಿದ್ವಿ ಅಂದ್ರೆ ಮತ್ತೆ ಅಲ್ಲಿ ನಾವು ಡಿಸ್ಟರ್ಬ್ ಮಾಡ್ತೀವಿ. ಹಂಗಂದ್ರೆ ಏನ್ ಮಾಡ್ಬೇಕು, ಬೆಳಿಗ್ಗೆ ಹೆಂಗ್ ಹೇಳ್ಬೇಕು, ಎದ್ದ ತಕ್ಷಣ ನಮ್ಗೆ ಡಿಸ್ಕ್ ಅನ್ನ ಹೆಲ್ತ್ ಅನ್ನ ಹೆಂಗ್ ಕಾಪಾಡ್ಕೋಬೇಕು, ಯಾವ ರೀತಿಯಾಗಿ ನಾವು ನಮ್ಮ ಡಿಸ್ಕ್ ಗಳನ್ನ ಕಾಪಾಡ್ಕೋಬೇಕು, ಬೆನ್ನು ನೋವಿಂದ ಹೊರಗೆ ಬರ್ಬೇಕನ್ಲಿಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಒಂದು 4-5 ಪಾಯಿಂಟ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕಾಗ್ತದ. ನಾನು ಮುಂದಿನ ವಿಡಿಯೋ ಒಳಗೆ ಹೇಳ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಇವತ್ತು ಹೇಳಿದಂತಹ ವಿಡಿಯೋ ಒಳಗಿನ ಪಾಯಿಂಟ್ಸ್ ನಿಮಗೆ ಹೆಲ್ಪ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂಡ್ ಲೈಕ್ ಮಾಡ್ರಿ, ದೆನ್ ಶೇರ್ ಮಾಡ್ರಿ. ಇವೆಲ್ಲರಿಗೂ ಗೊತ್ತಿರೋ ವಿಷಯನ ನಾ ಏನು ಗೊತ್ತಿಲ್ಲಾರ್ದು ಹೇಳಿಕತ್ತಿಲ್ಲ, ಬಟ್ ಫಾಲೋ ಮಾಡ್ತಿರಂಗಿಲ್ಲ. ನಮ್ಮಲ್ಲಿ ಇರೋ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಗೆಲ್ಲಾ ಗೊತ್ತೈತಿ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿಲ್ಲ, ಫಾಲೋ ಮಾಡ್ಕೊಳ್ಳೋದಿಲ್ಲ. ನೀವು ಸಿಂಪಲ್ ಸ್ಲೀಪಿಂಗ್ ಪೊಸಿಷನ್ಸ್ ಚೇಂಜ್ ಮಾಡ್ಕೊಂಡ್ರು ಸಾಕು. ಎಷ್ಟೋ ಸರಿ ಏನೂ ಮೆಡಿಸಿನ್ಸ್ ತಗೊಳ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಬ್ಯಾಕ್ ಪೇನ್, ಕುತ್ತಿಗೆ ನೋವನ್ನ ಆರಾಮಾಗಿ ಮಾಡ್ಕೋಬಹುದು. ಅದಕ್ಕೆ ನೀವು ಚೆಕ್ ಮಾಡ್ಕೊಡ್ರಿ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಡ್ರಿ, ನೀವ್ ಹೆಂಗ್ ಮಲ್ಕೊಳ್ಳಿಕತ್ತೀರಿ ಅಂತ ಹೇಳಿ ಚೇಂಜ್ ಮಾಡ್ಕೊಡ್ರಿ. ಮತ್ತು ವಿಪರೀತ ನಿದ್ದೆ ಮಾಡೋದ್ರಿಂದ ಕೂಡ ವಿಪರೀತವಾಗಿ ಸ್ಪೈನಲ್ ಪ್ರೆಷರ್ ಹೆಚ್ಚಿಗೆ ಆಗ್ತದ್ರಿ. 8 ತಾಸು ನಿದ್ದೆ ಮಾಡಿ ಜಲ್ದಿನ ಎದ್ದು ಬಿಡ್ಬೇಕು. ನಾವು ಮುಂಜಾನೆ 9 ಗಂಟೆ 10 ಗಂಟೆ 11 ಗಂಟೆವರೆಗೂ ಮಲ್ಕೊಂಡ್ವಿ ಅಂದ್ರ ಅಂತವ್ರು ನೋಡ್ರಿ ನೀವು ಬರೀ ಬೆನ್ನು ಅಂತಿರ್ತಾರ. ಓಕೆ, ಅದಕ್ಕೋಸ್ಕರ ಯಾವ್ದು ಅತಿ ಆಗ್ಬಾರ್ದು. ಅತಿ ಸರ್ವತ್ರ ವರ್ಜಯೇತ್ ಅಂತಾರ. ಎಷ್ಟು ಬೀಳ್ಬೇಕು ಅಷ್ಟೇ ಪ್ರೆಷರ್ ಬೀಳ್ಬೇಕು. ಅದನ್ನ ಹೆಂಗ್ ಆಕ್ಟಿವೇಟ್ ಮಾಡ್ಕೋಬೇಕು ಮುಂದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಎಕ್ಸರ್ಸೈಸಸ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಹಾಕ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.